ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಜ್ಯೋತಿಷ್ಯ. ಮಂತ್ರಾಲಯದಲ್ಲಿ ತಮ್ಮ ತಪೋಶಕ್ತಿಯಿಂದ ವಾಕ್ಯ ಸಿದ್ಧಿ ಮಂತ್ರಸಿದ್ಧಿ ಪಡೆದಿರುವ ಪಂಡಿತ್ ಶ್ರೀ ಅಪ್ಪಟಾಚಾರ್ಯರು ತಾಂತ್ರಿಕ ಜ್ಯೋತಿಷ್ಯರು. ಶ್ರೀ ಸಾಯಿಬಾಬಾ ಹಾಗೂ ರಾಘವೇಂದ್ರ ಸ್ವಾಮಿಯ ಆರಾಧಕರು. ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೆ ಇಲ್ಲಿದೆ ದಿವ್ಯ ಮಾರ್ಗ. ಡಿವೋರ್ಸ್ ಪ್ರಾಬ್ಲಮ್, ಅನಾರೋಗ್ಯ, ಪ್ರೇಮ ವಿಚಾರ, ಸಂತಾನ, ಸಾಲಬಾಧೆ, ಕೋರ್ಟ್ ಕೇಸ್, ವ್ಯಾಪಾರ, ಮಾಟ ಮಂತ್ರ ತಡೆ, ಶತ್ರುಕಾಟ, ಕೌಟುಂಬಿಕ ಕಲಹ, ಇನ್ನೂ ನಿಮ್ಮ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಶ್ರೀ ರಾಘವೇಂದ್ರ ಸ್ವಾಮಿಯ ಮೂಲ ಬೃಂದಾವನ ರಹಸ್ಯ ಬಲಿಷ್ಠ ಪೂಜಾ ಶಕ್ತಿಯಿಂದ ಕೆಲವೇ ದಿನಗಳಲ್ಲಿ ಶಾಶ್ವತ ಪರಿಹಾರ ಶತಸಿದ್ಧ. ವಿಶೇಷ ಸೂಚನೆ: ಅಲ್ಲಿ ಇಲ್ಲಿ ಕೇಳಿ ಎಲ್ಲೂ ಪರಿಹಾರವಾಗದ ನಿಮ್ಮ ಸರ್ವ ಸಮಸ್ಯೆಗಳಿಗೆ ಇಲ್ಲಿದೆ ದಿವ್ಯ ಮಾರ್ಗ. ನಂಬಿಕೆಟ್ಟವರಿಲ್ಲವೋ ಈ ರಾಯರ. ನೀವು ಬಯಸುವ ನೆಮ್ಮದಿಯ ಜೀವನಕ್ಕಾಗಿ ಒಮ್ಮೆ ಸಂಪರ್ಕಿಸಿ. ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಜ್ಯೋತಿಷ್ಯ, ಪಂಡಿತ್ ಶ್ರೀ ಅಪ್ಪಟಾಚಾರ್ಯರು. ಫೋನಿನ ಮೂಲಕ ಪರಿಹಾರ. ಮೊಬೈಲ್ ಸಂಖ್ಯೆ 9008111181. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಎಲ್ರಿಗೂ ನಮಸ್ಕಾರ. ಇತ್ತೀಚೆಗೆ ಕಾಮೆಂಟ್ಸ್ಗಳಲ್ಲಿ ನನಗೆ ಬಂದಂತಹ ಹೆಚ್ಚಿನ ಕಾಮೆಂಟ್ಸ್ ಅಂತಂದರೆ, ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಏನಾದರೂ ಪೂಜೆ ಇದ್ದರೆ ಹೇಳಿ ಅಂತಂದು ನಾನು ಅವರೆಲ್ಲರಿಗೂ ಹೇಳಿದ್ದಷ್ಟೇ ಆರಾಧನೆಯವರೆಗೂ ಸ್ವಲ್ಪ ಕಾಯಿರಿ ಅಂತಂದು. ಏಕೆಂತಂದರೆ ಆರಾಧನೆಯ ಸಮಯದಲ್ಲಿ ಬಹಳ ವಿಶೇಷವಾದಂತಹ ಒಂದು ಶಕ್ತಿಯುತವಾದಂತಹ ದಿವಸಗಳು ಅದು. ಆ ಸಮಯದಲ್ಲಿ ಮಕ್ಕಳಿಂದ ಎಷ್ಟಾಗುತ್ತೋ ಅಷ್ಟು ಸೇವೆಯನ್ನು ರಾಯರಿಗೆ ಮಾಡಿಸಿದ್ರೆ ಆ ಮಕ್ಕಳಲ್ಲಿ ಏನೇ ತೊಂದರೆ ಇದ್ದರೂ ಸಹ ಅದು ನಿವಾರಣೆ ಆಗಿ ಅವರಿಗೆ ವಿದ್ಯೆ ಹತ್ತುವಂತಹದ್ದು ಅಥವಾ ಏನೆಲ್ಲ ತೊಂದರೆ ಇರಬಹುದು ಅಂದರೆ ಮಕ್ಕಳು ವಿದ್ಯೆನಲ್ಲಿ ಹಿಂದುಳಿದಿರುವಂತಹದ್ದು ಅಥವಾ ಓದಿದ್ದು ನೆನಪಿಗೆ ಬಾರದೇ ಇರುವಂತಹದ್ದು. ಅಂದರೆ ಕೆಲವು ಮಕ್ಕಳೆಲ್ಲ ಬಹಳ ಓದ್ತಾ ಇರ್ತಾರೆ, ಏನು ಓದಿದ್ರು ಇವತ್ತು ಓದಿದ್ದು ನಾಳೆ ನೆನಪಿರಲ್ಲ, ಅಥವಾ ಓದೋದಕ್ಕೆ ಇಂಟ್ರೆಸ್ಟೇ ತೋರಿಸಲ್ಲ. ಅಂತಂದರೆ ನಾವು ದೊಡ್ಡವ್ರು ಎಷ್ಟೇ ಬಲವಂತ ಮಾಡಿದ್ರೂ ಮಕ್ಕಳು ಸೆಲ್ಫಾಗಿ ಕೂತ್ಕೋಬೇಕು ಓದೋದಕ್ಕೆ. ಅಲ್ಲಿವರೆಗೂ ನಾವೇನೇ ಪ್ರೆಷರ್ ಹಾಕಿದ್ರೂ ಅವ್ರ ತಲೆಗೆ ಹೋಗಲ್ಲ. ಆದರೆ ಕೆಲವೊಂದು ಮಕ್ಕಳು ಓದಲಿಕ್ಕೆ ಕೂರುವಂತಹದ್ದೇ ಕಷ್ಟ. ಅಥವಾ ಮನೆಯಲ್ಲಿ ದೊಡ್ಡವ್ರು ಏನೇ ಹೇಳಿದ್ರು ಮಕ್ಕಳು ಕೇಳದೇ ಇರುವಂತಹದ್ದು, ವಿಪರೀತವಾದಂತಹ ಚಂಡಿ ಮಾಡುವಂತಹದ್ದು, ಎಲ್ಲ ವಿಚಾರಕ್ಕೂ ಸಹ ವಿಪರೀತವಾದಂತಹ ಚಂಡಿ ಮಾಡುವಂತಹದ್ದು. ಅಥವಾ ಇಂತಹದ್ದೇ ತೊಂದರೆ ಅಂತಲ್ಲ, ನಿಮ್ಮ ಮನೆಯ ಮಕ್ಕಳಿಗೆ ಏನೇ ಅನಾರೋಗ್ಯದ ಸಮಸ್ಯೆ, ಏನೇ ತೊಂದರೆ ಇದ್ದರೂ ಸಹ ಮಕ್ಕಳ ಕೈಯಿಂದ ನಾನು ಏನೆಲ್ಲ ಸೇವೆಗಳನ್ನ ಈಗ ಹೇಳ್ತೀನಲ್ವ, ಆರಾಧನೆಯ 3 ದಿವಸಗಳ ಕಾಲ ಮಕ್ಕಳ ಕೈಯಿಂದ ಈ ಸೇವೆನ ಮಾಡಿಸಿ. ಸಣ್ಣ ಮಕ್ಕಳು ಅಂತಂದರೆ ರಾಯರಿಗೆ ಬಹಳ ಪ್ರೀತಿ. ವಿನಾಕಾರಣ ಯಾವ ತೊಂದರೆನೂ ಇಲ್ದಲೆ ಯಾವ ಮಕ್ಕಳೂ ಸಹ ಸುಮ್ಮನೆ ಚಂಡಿ ಮಾಡುವಂತಹದ್ದು ಮಾಡೋದಿಲ್ಲ. ಆ ಮಕ್ಕಳಿಗೆ ಗ್ರಹಬಲದಲ್ಲಿ ಏನಾದರೂ ತೊಂದರೆಗಳಿರುತ್ತೆ ಅಥವಾ ಜಾತಕದಲ್ಲಿ ಏನಾದರೂ ಆ ಮಕ್ಕಳಿಗೆ ತೊಂದರೆಗಳಿರುತ್ತೆ. ಅದನ್ನು ಅರ್ಥಕೊಳ್ದಲೆ ದೊಡ್ಡವರು ಸುಮ್ಮನೆ ವಿನಾಕಾರಣ ಮಕ್ಕಳಿಗೆ ಹೊಡೆಯುವಂತಹದ್ದು, ಬೈಯುವಂತಹದ್ದು ಮಾಡೋದ್ರಿಂದ ಮಕ್ಕಳ ಈ ಸಮಸ್ಯೆಗಳು ಪರಿಹಾರ ಆಗೋದಿಲ್ಲ. ಇದು ಕೇವಲ ಆರಾಧನೆ ಅಂತಲೇ ಅಲ್ಲ, ನೀವು ರಾಯರ ಭಕ್ತರಾಗಿದ್ದರೆ ನೀವು ಮಠಕ್ಕೆ ಹೋಗುವಾಗ ಆಗಾಗ್ಗೆ ಮಕ್ಕಳನ್ನು ಸಹ ಮಠಕ್ಕೆ ಕರೆದುಕೊಂಡು ಹೋಗಿ ರಾಯರ ದರ್ಶನವನ್ನು ಮಾಡಿಸುವಂತಹದ್ದು, ಆ ಮಕ್ಕಳ ಕೈಯಲ್ಲಿ ಬೃಂದಾವನದ ಸುತ್ತ ಪ್ರದಕ್ಷಿಣೆ ಹಾಕಿಸುವಂತಹದ್ದು. ಅಥವಾ ತುಂಬ ತೊಂದರೆ ಇದೆ ಅಂತಂದರೆ ನಿರಂತರವಾಗಿ ಒಂದು 9 ಗುರುವಾರಗಳ ಕಾಲ ಆ ಮಕ್ಕಳ ಕೈಯಿಂದ ಒಂದು 9 ಜನಕ್ಕೆ ಕೆಂಪು ಕಲ್ಲು ಸಕ್ಕರೆಯನ್ನು ಕೊಡಿಸುವಂತಹದ್ದು. ನೀವು ಮನೆಯಲ್ಲಿ ಗುರುವಾರದೊತ್ತು ರಾಯರ ಪೂಜೆಯನ್ನು ಮಾಡುವಂತಹ ಸಂದರ್ಭದಲ್ಲಿ ಮಕ್ಕಳ ಕೈಯಲ್ಲೂ ಸಹ ಒಂದೆರಡು ಊದ್ಗಡ್ಡಿಯನ್ನು ಬೆಳಗಿಸಿ ರಾಯರಿಗೆ ನಮಸ್ಕಾರವನ್ನು ಮಾಡಿಸಿ, ಅಕ್ಷತೆ ಇರುತ್ತಲ್ವ, ಮಂತ್ರಾಲಯದ ಅಕ್ಷತೆಯನ್ನು ಇಟ್ಕೊಂಡಿರ್ತಾರೆ ಮನೆಯಲ್ಲಿ ಅಥವಾ ಮಠದ ಅಕ್ಷತೆಯನ್ನು ಆ ಮಕ್ಕಳ ತಲೆ ಮೇಲೆ ಹಾಕಿಸಿ ಅವರ ತೊಂದರೆಗಳೆಲ್ಲವನ್ನು ರಾಯರಿಗೆ ನೀವು ಹೇಳಿಕೊಂಡು ಆ ತೊಂದರೆಗಳನ್ನು ಕಡಿಮೆ ಮಾಡಿ ಅಂತ ಹೇಳಿ ರಾಯರಲ್ಲಿ ಪ್ರಾರ್ಥನೆ ಮಾಡ್ತಾ ಇರಬೇಕು. ಈ ರೀತಿ ಎಲ್ಲ ಮಾಡ್ತಾ ಬಂದಾಗ ಆ ಮಕ್ಕಳಲ್ಲಿ ಏನೇ ತೊಂದರೆ ಇದ್ದರೂ ಸಹ ರಾಯರು ಅನುಗ್ರಹವನ್ನು ಮಾಡಿ ಮಕ್ಕಳಿಗೆ ಏಳಿಗೆಯನ್ನು ಕೊಡ್ತಾರೆ. ಇನ್ನು ಆರಾಧನೆಯ ಸಮಯದಲ್ಲಿ ಮಕ್ಕಳ ಕೈಯಿಂದ ಏನೇನೆಲ್ಲ ಸೇವೆಗಳನ್ನು ಮಾಡಿಸಬಹುದು ಅಂತಂದರೆ, ಆರಾಧನೆಯ 3 ದಿವಸಗಳ ಕಾಲ ಮಠದಲ್ಲಿ ಅಭಿಷೇಕ ಮಾಡ್ತಾರೆ. ಯಾವತ್ತಾದರೂ ಒಂದು ದಿವಸ ನಿಮ್ಮ ಮಕ್ಕಳ ಹೆಸರಿನಲ್ಲಿ ರಾಯರಿಗೆ ಅಭಿಷೇಕಕ್ಕೆ ಕೊಡುವಂತಹದ್ದನ್ನು ಮಾಡಿ. ದುಡ್ಡು ಕೊಡೋ ಹಾಗಿದ್ದರೆ ದುಡ್ಡನ್ನು ಕೊಡಬಹುದು ಅಭಿಷೇಕಕ್ಕೆ, ಅಥವಾ ಏನಾದರೂ ಸಾಮಗ್ರಿಗಳನ್ನು ಕೊಡಿಸೋ ಹಾಗಿದ್ದರೆ ಕೊಡಿಸ್ಬಿಟ್ಟು ಆ ಮಗುವಿನ ಹೆಸರಿನಲ್ಲಿ ರಾಯರಿಗೆ ಸಂಕಲ್ಪ ಮಾಡ್ಕೋತಾರೆ. ಅವರು ಮಾಡಿಕೊಂಡು ಅಭಿಷೇಕ ಮಾಡ್ತಾರೆ. ನೀವು ಮಗುವಿನ ಹೆಸರನ್ನು ಬರೆಸ್ಬಿಟ್ಟು ಅಭಿಷೇಕ ಮಾಡಿ ಆ ಮಗುವಿನ ಹೆಸರಲ್ಲಿ ಅಂತ ಹೇಳಿ ನಿಮ್ಮ ಇಡೀ ಕುಟುಂಬದ ಸದಸ್ಯರ ಹೆಸರನ್ನೆಲ್ಲ ಹೇಳಿ ಅವರು ಮಾಡುವಂತಹದ್ದು ಮಾಡಿಸಿ ಒಳ್ಳೆಯದಾಗುತ್ತೆ. ಇನ್ನು ಆ ಮಕ್ಕಳನ್ನು ಆರಾಧನೆಯ ಸಮಯದಲ್ಲಿ 3 ದಿನಾನೂ ಸಹ ಕರ್ಕೊಂಡು ಹೋಗಿ ಮಠಕ್ಕೆ ರಾಯರ ದರ್ಶನವನ್ನು ಮಾಡಿಸಿ.
3 ದಿನವೂ ಸಹ ಆ ಮಗುವಿನ ಕೈಯಲ್ಲಿ 11 ರೂಪಾಯಿಯನ್ನು, ಅಂದರೆ ಮೊದಲನೇ ದಿವಸ 11 ರೂಪಾಯಿ, ಎರಡನೇ ದಿವಸ 11 ರೂಪಾಯಿ, ಮೂರನೇ ದಿವಸ 11 ರೂಪಾಯಿ, ಆ ಮಗುವಿನ ತೊಂದರೆ ಏನಿದೆ ಅಂತ ಹೇಳಿ ಕೇಳಿಕೊಂಡು ನಿವಾರಣೆ ಆಗಲಿ ಅಂತ ಹೇಳಿ 11 ರೂಪಾಯಿಯನ್ನು ಆ ಮಗುವಿನ ಕೈಯಿಂದ ಹುಂಡಿಗೆ ಹಾಕಿಸಿ. ಎರಡನೇದು. ಇನ್ನು ಮೂರನೇದು, ಸಾಧ್ಯ ಆದರೆ ನೀವು ಅಭಿಷೇಕಕ್ಕೆ ಕೊಟ್ಟರೂ ಸರಿ, ಕೊಟ್ಟಿಲ್ಲ ಅಂದರೂ ಸರಿ, 3 ದಿನಗಳ ಕಾಲ ರಾಯರಿಗೆ ಅಭಿಷೇಕವನ್ನು ಮಾಡ್ತಾರೆ. ನೀವು ಯಾವತ್ತಾದರೂ ಒಂದು ದಿವಸ ಆದ್ರೂ ಸಹ ಆ ಮಕ್ಕಳನ್ನು ಕರ್ಕೊಂಡು ಹೋಗಿ ರಾಯರಿಗೆ ಅಭಿಷೇಕ ನಡೆಯುವಂತಹ ಸಂದರ್ಭದಲ್ಲಿ ಆ ಅಭಿಷೇಕವನ್ನು ತೋರಿಸ್ಕೊಂಡು ಕರ್ಕೊಂಡು ಬನ್ನಿ. ನೀವು ಸಹ ನೋಡಿ, ರಾಯರಿಗೆ ಅಭಿಷೇಕವನ್ನು ನಾವು ಮಾಡ್ತಾರಲ್ವ, ಅದನ್ನು ನೋಡೋದ್ರಿಂದಾನೇ ನಮ್ಮ ಎಷ್ಟೋ ಜನ್ಮಾಂತರದ ಪಾಪಕರ್ಮಗಳು ಕಳೆಯುವಂತಹದ್ದು. ಇನ್ನು 4ನೇದು, 10 ವರ್ಷ ಮೇಲ್ಪಟ್ಟ ಮಕ್ಕಳಾದರೆ ಆ ಮಕ್ಕಳಿಂದ ಹೆಜ್ಜೆ ನಮಸ್ಕಾರವನ್ನು ಬೃಂದಾವನದ ಸುತ್ತ ಮಾಡಿಸಿ. 10 ವರ್ಷದ ಒಳಗಿನ ಮಕ್ಕಳ ಕೈಲಿ ಹೆಜ್ಜೆ ನಮಸ್ಕಾರ ಮಾಡಿಸಬಾರ್ದು. 10 ವರ್ಷ ಮೇಲ್ಪಟ್ಟ ಮಕ್ಕಳಾದರೆ ಅವರ ಕೈಯಿಂದ ಅವ್ರ ತೊಂದರೆಗಳನ್ನು ಸಹ ನೀವು ರಾಯರಿಗೆ ಹೇಳಿಸಿ ಇದೆಲ್ಲ ನಿವಾರಣೆ ಮಾಡಿ ಅಂತ ಕೇಳ್ಕೊಳ್ಳಿ ಅಂತ ನೀವು ಹೇಳ್ಕೊಡ್ಬೇಕು. ಮಕ್ಕಳಿಗೆ ಹೇಳಿಕೊಟ್ಟು ರಾಯರ ಮುಂದೆ ನಿಲ್ಲಿಸಿ ನಮಸ್ಕಾರ ಮಾಡಿಸಿ ಒಂದು ಹೆಜ್ಜೆ ನಮಸ್ಕಾರವನ್ನು, ಒಂದು ಪೂರ್ತಿ ಆದರೆ ಒಂದು ಪೂರ್ತಿ ಮಾಡಲಿ, ಇಲ್ಲ ಬೃಂದಾವನದ ಹಿಂಭಾಗದ ತನಕ, ಅರ್ಧ ಆದರೆ ಅರ್ಧ ಕೂಡ ಮಾಡಬಹುದು. 10 ವರ್ಷ ಮೇಲ್ಪಟ್ಟಿರಬೇಕು. 10 ವರ್ಷದ ಒಳಗಿನ ಮಕ್ಕಳಾದರೆ 3 ಪ್ರದಕ್ಷಿಣೆ ನಮಸ್ಕಾರ, ಅಂದರೆ ಬೃಂದಾವನದ ಸುತ್ತ 3 ಸುತ್ತು ಬರುವಂತಹ 3 ಪ್ರದಕ್ಷಿಣೆ ನಮಸ್ಕಾರವನ್ನು ಹಾಕಿಸುವಂತಹದ್ದು. ಇನ್ನು 5ನೇದು, ರಾಯರ ಮಠಕ್ಕೆ 3 ದಿವಸದಲ್ಲಿ 1 ದಿವಸ ಆದರೂ ಸಹ ಆ ಮಗುವಿನ ಕೈಯಿಂದ ಸ್ವಲ್ಪ ಕಟ್ಟಿರುವಂತಹ ತುಳಸಿ, 1 ಮೊಳ ತುಳಸಿಯನ್ನು ರಾಯರಿಗೆ ಹಾಕೋದಕ್ಕೆ ಮಗು ಕೈಯಿಂದ ಕೊಡಿಸಿ. ಅಂದರೆ ನೀವು ಮನೆಯಲ್ಲಾದರೂ ಕಟ್ಟಿ, ಇಲ್ಲ ಹೊರಗಡೆ ತಗೊಂಡಾದರೂ ಸರಿ, 1 ಮೊಳನೇ ಆಗಿರ್ಬೋದು, ಅಥವಾ ನಿಮಗೆ ಶಕ್ತಿ ಇತ್ತು ಅಂತಂದರೆ ಒಂದಷ್ಟು 1 ಮಾರೋ 2 ಮಾರೋ ಎಷ್ಟಾದರೂ ಸರಿ ಆ ಮಗುವಿನ ಕೈಯಿಂದ ರಾಯರಿಗೆ ಹಾಕೋದಕ್ಕೆ ತುಳಸಿಯನ್ನು ಕೊಡಿಸುವಂತಹದ್ದನ್ನು ಮಾಡಿ. ಇದು ಸಹ ಒಳ್ಳೆಯದು. ಇನ್ನು ಆರಾಧನೆಯ ಸಮಯದಲ್ಲಿ ಮಠದಲ್ಲಿ ಅನ್ನಪ್ರಸಾದವನ್ನು ವಿತರಣೆ ಮಾಡ್ತಾರೆ. 3 ದಿವಸನೂ ಸಹ ಆರಾಧನೆಯ ಸಮಯದಲ್ಲಿ ಮಠಗಳಲ್ಲಿ ಅನ್ನಪ್ರಸಾದ ಅಂತಂದರೆ ಊಟದ ವ್ಯವಸ್ಥೆ ಇರುತ್ತೆ. ಆ 3 ದಿವಸದಲ್ಲಿ ಯಾವುದಾದ್ರೂ 1 ದಿವಸ ಆದರೂ ಕೂಡ ಮಗುವಿಗೆ ಆ ಊಟವನ್ನು ಮಾಡಿಸ್ಕೊಂಡು ಬನ್ನಿ. ಅಂದರೆ ಆ ಊಟದಲ್ಲಿ ರಾಯರ ಒಂದು ಆಶೀರ್ವಾದ, ಅನುಗ್ರಹ ಇರುತ್ತೆ. ಆ ಪ್ರಸಾದ ಸೇವನೆ ಮಾಡೋದ್ರಿಂದನೂ ಕೂಡ ಮಗುವಿನ ತೊಂದರೆಗಳು ನಿವಾರಣೆ ಆಗುತ್ತೆ. ಇನ್ನು ನೀವು ಮನೆಯಲ್ಲಿ 3 ದಿವಸನೂ ಸಹ ರಾಯರ ಪೂಜೆ ಮಾಡಬೇಕು. ಆರಾಧನೆಯ ಸಮಯದಲ್ಲಿ ಹೇಳ್ತೀನಿ ನೆಕ್ಸ್ಟ್ ವಿಡಿಯೋಸಲ್ಲಿ ಆರಾಧನೆಯ ಪೂಜೆಗಳು ಹೇಗಿರಬೇಕು ಅಂತಂದು. ಆರಾಧನೆಯ 3 ದಿನಗಳ ಪೂಜೆಯ ಕಾಲದಲ್ಲಿ ನೀವು ದೀಪ ಎಲ್ಲ ಹಚ್ಚಿದ್ದಾದಮೇಲೆ 2 ತುಪ್ಪದ ಬತ್ತಿ, ಅಂದರೆ ಹೂಬತ್ತಿಗಳನ್ನು ನೆನೆಸಿ ತುಪ್ಪದ ಬತ್ತಿ ಮಾಡ್ಕೊಂಡಿರ್ತೀವಲ್ವ, ಮಗುವಿನ ಕೈಯಲ್ಲಿ ಆ ತುಪ್ಪದ ಬತ್ತಿಯಿಂದ ರಾಯರಿಗೆ ಆರತಿಯನ್ನು ಮಾಡಿಸ್ಬಿಟ್ಟು ರಾಯರಿಗೆ ನಮಸ್ಕಾರವನ್ನು ಮಾಡಿಕೊಳ್ಳಿಕ್ಕೆ ಹೇಳಿ. ಇನ್ನು ನೆಕ್ಸ್ಟು, ಅಭಿಷೇಕ ನೀವು ಮನೆಯಲ್ಲಿ ಮಾಡೋ ಹಾಗಿದ್ದರೆ ಅಂತಂದರೆ ಹೆಣ್ಮಕ್ಳು ರಾಯರಿಗೆ ಅಭಿಷೇಕವನ್ನು ಮಾಡೋ ಹಾಗಿಲ್ಲ. ನಿಮ್ಮ ಮನೆಯಲ್ಲಿ ಏನಾದರೂ ಗಂಡಸರು ಅಭಿಷೇಕ ಮಾಡುವಂತಹ ಪರಿಪಾಟಲು ಇದ್ದರೆ ಆ ಸಣ್ಣ ಮಗುವಿನಿಂದ ಅಭಿಷೇಕವನ್ನು ಮಾಡಿಸಿ ರಾಯರಿಗೆ. 3 ದಿನಗಳ ಕಾಲ ಅಭಿಷೇಕ ಮಾಡಬಹುದು. ಇಲ್ಲ ಇಲ್ಲಿವರೆಗೂ ನಮ್ಮ ಮನೆಯಲ್ಲಿ ಯಾರೋ ಗಂಡಸರು ಮಾಡೋರಿಲ್ಲ ಅಥವಾ ನಡೆಸಿಲ್ಲ ಅಂದ್ರೂ ತೊಂದರೆ ಇಲ್ಲ. ನಿಮ್ಮ ಮನೆಯಲ್ಲಿ ರಾಯರ ಒಂದು ವಿಗ್ರಹ ಇದ್ದರೆ ನೀವು ಏನೆಲ್ಲ ಅಭಿಷೇಕಕ್ಕೆ ಬೇಕೋ ಅದನ್ನು ಅಣಿ ಮಾಡಿ, ಸಣ್ಣ ಆ ಮಗು ಇರುತ್ತಲ್ವ, ಆ ಮಗು ಕೈಯನ್ನು ಹಿಡ್ಕೊಂಡು ನೀವು ಹೆಣ್ಮಕ್ಳು ಸಹ ಅಭಿಷೇಕವನ್ನು ಮಾಡಿಸಬಹುದು. ಅರ್ಥ ಮಾಡ್ಕೊಳ್ಳಿ, ಹೆಣ್ಮಕ್ಳು ರಾಯರಿಗೆ ಅಭಿಷೇಕ ಮಾಡೋ ಹಾಗಿಲ್ಲ. ನೀವು ಪ್ರತಿ ಗುರುವಾರನೂ ಸಹ ಈ ರೀತಿ ಮಾಡಬಹುದು. ಅಂದರೆ ತುಂಬ ಹೆಣ್ಮಕ್ಳಿಗೆ ರಾಯರಿಗೆ ಅಭಿಷೇಕ ಮಾಡುವಂತಹ ಆಸೆ ಇರುತ್ತೆ, ಆದರೆ ಯತಿಗಳಿಗೆ ಹೆಣ್ಮಕ್ಳು ಅಭಿಷೇಕವನ್ನು ಮಾಡಬಾರ್ದು. ಏನೆಲ್ಲ ಸಿದ್ಧತೆಗಳು ಅಭಿಷೇಕಕ್ಕೆ ಬೇಕೋ ಅಣಿ ಮಾಡಿಕೊಂಡು ಆ ಮಗು ಇರುತ್ತಲ್ವ, ಆ ಮಗು ಕೈಯನ್ನು ಹಿಡ್ಕೊಂಡು ನೀವು ರಾಯರಿಗೆ ಅಭಿಷೇಕವನ್ನು ಪ್ರತಿ ಗುರುವಾರನೂ ಮಾಡಿಸಬಹುದು. ಇದು ಬಹಳ ಒಳ್ಳೆಯದು. ಈ ಆರಾಧನೆಯ ಸಮಯದಲ್ಲಿ ಆ ಮಗುವಿನ ಕೈಯಿಂದ ರಾಯರಿಗೆ ಸಂಕಲ್ಪ ಮಾಡಿಕೊಂಡು ಅಭಿಷೇಕ ಮಾಡೋದರಿಂದ ಆ ಮಗುವಿನಲ್ಲಿ ಏನೇ ತೊಂದರೆಗಳಿದ್ರೂ ಸಹ ಗುರುರಾಯರು ಅದನ್ನು ಕಳೆದು ಆ ಮಗುವಿಗೆ ವಿದ್ಯೆ, ಆಯಸ್ಸು, ಆರೋಗ್ಯ ಎಲ್ಲವನ್ನು ಸಹ ಕರುಣಿಸ್ತಾರೆ. ಮುಂದೆ ಮಗುಗೆ ಒಳ್ಳೆಯದಾಗ್ತಾ ಹೋಗುತ್ತೆ. ಹೊಡಿಬೇಡಿ, ಮಗುವಿಗೆ ಹೊಡೆಯೋದ್ರಿಂದ
ಯಾವ ಒಂದು ಪರಿಹಾರನೂ ಸಿಗೋದಿಲ್ಲ. ನಿಮ್ಮಲ್ಲೂ ತಾಳ್ಮೆ ಇರಬೇಕು, ರಾಯರ ಮೇಲೆ ನಂಬಿಕೆ ಇರಬೇಕು. ನಿಧಾನವಾಗಿ ಎಲ್ಲವೂ ಸಹ ಒಂದು ದಾರಿಗೆ ಬರ್ತಾ ಹೋಗುತ್ತೆ. ಇವೆಲ್ಲವನ್ನು ಮಾಡಿ ಬಹಳ ಸರಳವಾದಂತಹ ಪರಿಹಾರಗಳಿವು. ನೀವು ಯಾವುದೇ ದುಡ್ಡು ಕಾಸು ಕಳ್ಕೊಳ್ಳೋಂತಹದ್ದನ್ನು ಯಾವ ಪರಿಹಾರವೂ ನಾನು ಹೇಳಿಲ್ಲ. ಬಹಳ ಸರಳವಾದಂತಹದ್ದು. ರಾಯರ ಮೇಲೆ ನಂಬಿಕೆ ಇಟ್ಟು ಈ ಪರಿಹಾರಗಳನ್ನು ನೀವು ಮಾಡಿದ್ದೇ ಆದರೆ ಖಂಡಿತ ನಿಮ್ಮ ಮಕ್ಕಳು ಶ್ರೇಯಸ್ಸನ್ನು ಹೊಂದುವಂಥದ್ದನ್ನು ನೀವೇ ನೋಡ್ತೀರಾ. ಎಲ್ರಿಗೂ ಸಹ ರಾಯರು ಒಳ್ಳೇದು ಮಾಡಲಿ. ನಮಸ್ಕಾರ.